ಲೈಟೆಲ್ಲ ಆಫ್ ಮಾಡಿಬಿಡಿ. ನಮಸ್ತೆ ಸ್ನೇಹಿತರೆ, ನೋಡಿ ನಾನು ನಮ್ಮ ಕಡೆ ಒಂದು ಈ ಥರ ಸಗಣಿಲಿ ದನದ ಸಗಣಿ ಇದೆಯಲ್ಲ, ವೇಸ್ಟ್ ಟು ವೆಲ್ತ್ ಅಂತಾರಲ್ಲ ಹಾಗೆ ನೋಡಿ. ವೇಸ್ಟ್ ಅಂದರೆ ಗೊಬ್ಬರ ಆಗುತ್ತೆ, ವೇಸ್ಟ್ ಏನಿಲ್ಲ. ಆದರೂ ನಾವು ಇದರಲ್ಲಿ ಈ ಥರ ಹೇಗೆ ಅಂಗಳಕ್ಕೆಲ್ಲ ಸಾರಿಸಿ ಹೇಗೆ ಮಾಡ್ಕೊಳ್ತೀವಿ ನೋಡಿ, ಅದೇ ತೋರಿಸೋಣ ಅಂತ ನೋಡಿದೆ. ಎಲ್ಲ ಕಡೆ ಮಾಡ್ತಾರೆ, ಕೆಲವು ಕಡೆ ಇದೆಲ್ಲ ಗೊತ್ತಿರುತ್ತೆ ಎಲ್ರಿಗೂ. ನಾವು ಈಗ ಅಂದರೆ ಇವಾಗ ಇಲ್ಲಿ ಹಳ್ಳಿಯಲ್ಲೂ ಎಲ್ಲ ಇಂಟರ್ಲಾಕ್ ಹಾಕೋದೆಲ್ಲ ಬಂದಿದೆ, ಎಲ್ಲ ಹಾಕಿದ್ದಾರೆ. ನಾವು ಹಾಕಲಿಲ್ಲ ಅಷ್ಟೇ, ಇದೇ ಥರ ಮಾಡ್ತೀವಿ. ಇವಾಗ ಮಳೆ ಬಂದು ಎಲ್ಲ ಇದಾಗಿದೆ. ಒಂದು ಸಾರಿ ಮಳೆಗಾಲದಲ್ಲಿ ಎಲ್ಲ ಹಾಕೋದಿಲ್ಲ ಅಲ್ಲ, ಇವಾಗ ಎಲ್ಲ ಧೂಳಾಗಿದೆ ನೋಡಿ. ತುಂಬ ಗಲೀಜಾಗತ್ತೆ. ನಾಯಿ, ಕೋಳಿ, ದನ, ಮಕ್ಕಳು ಅಂತ ಎಲ್ಲ ಹಳ್ಳಿಲೆಲ್ಲ ಸಾಕ್ತೀವಿ ಅಲ್ವಾ, ಹಾಗಾಗಿ ತುಂಬ ಗಲೀಜಾಗತ್ತೆ. ಎಲ್ಲ ಮೆಟ್ಟಿ ಇಡ್ತವೆ ಮಕ್ಕಳು, ಹಾಗೆ ಮೆಟ್ಕೊಂಡು ಬರ್ತಾರೆ. ಆವಾಗ ಈ ಥರ ಮಾಡ್ಕೊಳ್ತೀವಿ ನೋಡಿ. ಮಳೇಲಿ ಫಸ್ಟ್ ಸಾರಿ ಅಲ್ಲ, ಅದಕ್ಕೆ ಸ್ವಲ್ಪ ದಪ್ಪ ಹೊಡಿತಾ ಇದ್ದೆ ನಾನು. ಅಂದರೆ ಅದು ತೆಳ್ಳಗೆ ಮಾಡಿಕೊಂಡ್ರೆ ಕೆಸರಾಗುತ್ತೆ. ಮಳೆ ಬಂದು ಹೋಗಿದಷ್ಟೇ ಅಲ್ಲ, ಫಸ್ಟ್ ಟೈಮ್ ಹೊಡಿತಿರೋದಿಲ್ಲ. ಇವಾಗ ಒಂದು ಸಾರಿ ಹೀಗೆ ಹೊಡ್ಕೊಂಡ್ರೆ ಆಮೇಲೆ ಮಾತ್ರ ಇನ್ನೊಂದು ಸಾರಿ ಹೊಡೆಯುವಾಗ ಸ್ವಲ್ಪ ತೆಳ್ಳಗೆ ಹೊಡೆದ್ರೆ ಸಾಕಾಗುತ್ತೆ, ಚೆನ್ನಾಗಾಗುತ್ತೆ ಅದು. ಫಸ್ಟ್ ಸಾರಿ ಹೊಡೆಯುವಾಗ ಸ್ವಲ್ಪ ದಪ್ಪಗೆ ಹೊಡಿಬೇಕು, ಚೆನ್ನಾಗಾಗುತ್ತೆ. ಮಳೆ ಬಂದಿಲ್ಲ ಅಂದರೆ ತುಂಬ ದಿನ ಬರುತ್ತೆ, ನೀರು ಹಾಕಲಿಲ್ಲ ಮತ್ತು ದನ ಎಲ್ಲ ಮೆಟ್ಟಲಿಲ್ಲ ಅಂದರೆ. ನಮ್ಮಲ್ಲಿ ಒಂದೊಂದು ಸಾರಿ ದನ ಎಲ್ಲ ಇದು ಮಾಡುತ್ತೆ, ಆದರೆ ಚೆನ್ನಾಗಿರುತ್ತೆ, ತುಂಬ ದಿವಸ ಬರುತ್ತೆ. ಆದರೆ ಒಳಗಡೆ ಸ್ವಲ್ಪ ಮನೆ ಒಳಗಡೆ ಕ್ಲೀನ್ ಇರುತ್ತೆ ಈ ಥರ ಮಾಡಿಕೊಂಡ್ರೆ ಅಂಗಳಕ್ಕೆ ನೋಡಿ. ಈ ಸಗಣಿಲಿ ಮತ್ತು ನಾವು ಗೊಬ್ಬರ ಗ್ಯಾಸ್ ಸಹ ತೆಗಿತೀವಿ ಅದರಲ್ಲಿ, ಅಂದರೆ ಒಲೆ ಉರ್ಸೋಕ್ಕೆ ಅಂತ. ಮೊದಲೇ ವಿಡಿಯೋದಲ್ಲಿ ಹಾಕಿದ್ದೆ ನಾನು, ಅದನ್ನೆಲ್ಲ ತೋರಿಸಿದ್ದೆ ಹೇಗೆ ಮಾಡ್ತೀವಿ ಏನು ಅಂತೆಲ್ಲ. ನೋಡದೇ ಇದ್ದರೆ ಹೋಗಿ ನೋಡಿ. ಅದು ಗೊಬ್ಬರ ಗ್ಯಾಸ್ ತೆಗೆದಿದ್ದು ಸಗಣಿಲಿ ಸಹ ಹೊಡಿತಾರೆ ಕೆಲವರು, ಆದರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ, ಹಾಗೆ ಎದ್ದು ಬರುತ್ತೆ. ಅದು ಗ್ಯಾಸ್ ತೆಗೆದಿದ್ದು ಸಗಣಿ ಇರುತ್ತೆ, ಗೊಬ್ಬರ ಗ್ಯಾಸ್ಗೆ ಹಾಕಿ ಕರಡಿ ಆಮೇಲೆ ಬಂದ ಸಗಣಿಲಿ ಹೊಡ್ತೀವಿ. ತುಂಬ ಸಗಣಿ ಎಲ್ಲ ಕಮ್ಮಿ ಇದೆ, ಜಾಸ್ತಿ ಇಲ್ಲ ಅಂದರೆ ಹಾಗೆ ಮಾಡ್ತೀವಿ. ಇವಾಗ ನಾವು 2 ದನ ಇರುವುದು, ಒಂದು 3-4 ದಿನದ್ದು ತೆಗೆದು ಹಾಗೆ ಇಟ್ಟಿದ್ವಿ ಇದು ಹೊಡಿಬೇಕು ಅಂತ. ಒಂದು 2-3 ದಿವಸ ಮುಂಚೆ ಸ್ವಲ್ಪ ಇಟ್ಟು ಆ ಕಡೆ ಎದುರುಗಡೆ ಹೊಡೆದಿದ್ದೆ. ಇವಾಗ ಈ ಕಡೆ ಹೊಡೆಯೋಣ ಅಂತ ಸ್ವಲ್ಪ ಒಂದು 4 ದಿವಸದ್ದು ತೆಗೆದಿದ್ದು. 2 ದನ ಅಲ್ಲ, ಹಾಗಾಗಿ ತುಂಬ ಇರೋದಿಲ್ಲ, ತೆಗೆದಿಟ್ಟಿದ್ದೆ. ಈ ಥರ ಎಲ್ಲ ಮೊದಲೇ ಸ್ಟಾಕ್ ಮಾಡ್ಕೊಂಡು ಹೀಗೆ ನೋಡಿ, ಚೆನ್ನಾಗಾಗುತ್ತೆ, ಖುಷಿಯಾಗುತ್ತೆ ಹೀಗೆ ನೋಡಲಿಕ್ಕೆ. ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಬೆಲ್ ಬಟನ್ ಒತ್ತಿ. ಆವಾಗ ನಾನು ಯಾವುದೇ ಥರದ ವೀಡಿಯೋ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮಗೂ ಹೆಲ್ಪ್ ಮಾಡಿದಾಗುತ್ತೆ, ಸಪೋರ್ಟ್ ಮಾಡಿದಾಗುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಚೆನ್ನಾಗಿದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಚೆನ್ನಾಗಿದೆಯಾ ಅಂತ. ನಿಮ್ಮ ಕಡೆನೂ ಹೀಗೆಲ್ಲ ಮಾಡ್ತೀರಾ ನೀವು ಅಂತ ಕಾಮೆಂಟಲ್ಲಿ ತಿಳಿಸಿ. ಚೆನ್ನಾಗಿದೆ ನೋಡಿ. ಈ ಥರ ಹೊಡೆದ್ಮೇಲೆ ಆ ಕಡೆ ಅಡಿಕೆ ಒಣಸಿದ್ವಿ. ಅಡಿಕೆ ಒಣಸಿದ್ದು ಈ ಥರ ಹೊಡೆದು ಆಮೇಲೆ ಒಣಸಲ್ಲ, ಅದೇನೋ ಮಾಡಬಾರ್ದು, ಹಾಗೆ ಅಡಿಕೆ ಹಾಗೆ ಒಣಸಬೇಕು ಅಂತಾರೆ. ಅದು ಏನಕ್ಕಂತ ಗೊತ್ತಿಲ್ಲ. ಈ ಕಡೆ ಅಡಿಕೆ ಒಣಸೋದಿಲ್ಲ ಅಲ್ಲ, ಆ ಕಡೆ ಮಾತ್ರ ಹೊಡೆದಿದ್ದು ನಾನು. ಇವಾಗ ಈ ಥರ ಮತ್ತೆ ಪುನಃ ರೆಡಿ ಮಾಡ್ಕೊಳ್ಬೇಕು. ಒಂದು ಸಾರಿ ಏನು ತುಂಬ ಬರಲ್ಲ ನೋಡಿ. ಇವಾಗ ಈ ಕಡೆ ಎಲ್ಲ ಬಿಸಿಲಲ್ಲಿ ಒಣಗ್ತಾ ಬಂತು ನೋಡಿ. ಬಿಸಿಲಲ್ಲಿ ಒಣಗಿದ ಮೇಲೆ ತುಂಬ ಚೆನ್ನಾಗಿರುತ್ತೆ. ಡೈಲಿ ಮತ್ತೆ ಹಾಗೆ ಸ್ವಲ್ಪ ಹೊಡೆದು ಬಿಟ್ಟರೆ ಆಯಿತು. ಮನೆ ಒಳಗಡೆನೂ ಚೆನ್ನಾಗಿರುತ್ತೆ, ಮತ್ತು ಆರೋಗ್ಯಕ್ಕೆ ಸಹ ಒಳ್ಳೆಯದು ಇದೆಲ್ಲ. ಮನೆಗೆ ಇದ್ರ ಶಾಸ್ತ್ರದ ಪ್ರಕಾರವೂ ಒಳ್ಳೆಯದು ಅಂತ ಹೇಳ್ತಾರೆ. ಶುಕ್ರವಾರ ಎಲ್ಲ ಹೊಡೆದ್ರೆ ಒಳ್ಳೆಯದು ಅಂತ ಮೊದಲಿಂದ ಅದೊಂದು ಪದ್ಧತಿ. ತುಂಬ ಲಕ್ಷ್ಮಿಗೆ ಇಷ್ಟ ಅಂತ ಈ ಥರ ಹೊಡೆದ್ರೆ. ಅಂದರೆ ನಮ್ಮಲ್ಲಿ ಜಾಸ್ತಿ ಇದು ಸಗಣಿ ಎಲ್ಲ ಪೂಜೆ. ನಮ್ಮ ಇವಾಗ ದೇವ್ರ ಕೆಲಸ ಏನಾದರೂ ಇದೆ ಅಂದರೆ ಈ ನಾನ್ ವೆಜ್ ಎಲ್ಲ ತಿಂದೆ ಸ್ವಲ್ಪ ದಿವಸ, ತುಂಬ ದಿನ ತಿನ್ನಬಾರ್ದು ಅಂತ, ಎಷ್ಟು ದಿವಸ ಅಂತೆಲ್ಲ ಹೇಳ್ತಾರೆ ದೇವ್ರ ಕೆಲಸಕ್ಕೆಲ್ಲ. ಆವಾಗ ಇದೇ ಥರ ಮಾಡ್ತೀವಿ. ಮನೆ ಎದುರುಗಡೆ ಎಲ್ಲ ಪೂಜೆ ಮಾಡುವಾಗ ಅದೇನೋ ಶುದ್ಧ ಆಗುತ್ತೆ ಅಂತ ಹೇಳೋದು ನಮ್ಮ ಕಡೆ, ನಮ್ಮ ಶಾಸ್ತ್ರಗಳು ಹಾಗೆ.
ಶುದ್ಧ ಆಗುತ್ತೆ ಮನೆ ಬಾಗಿಲು ಅಂತ. ನಾನ್ ವೆಜ್ ಎಲ್ಲ ಬಿಟ್ಟು ಪೂಜೆ ಮಾಡಿ ಇವಾಗ ನೋಡಿ ಯಕ್ಷಗಾನ ಮಾಡ್ತೀವಿ ನಮ್ಮಲ್ಲಿ. 1-2 ವರ್ಷದ ಹಿಂದೆ ಯಕ್ಷಗಾನ ಮಾಡಿದ್ವಿ. ಅದು ಎಲ್ಲ ಸ್ವಲ್ಪ ಕೆಲವು ವೀಡಿಯೋದೆಲ್ಲ ಇದಿದೆ, ಅದೆಲ್ಲ ಸೇರಿಸಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಒಂದು ದಿವಸ. ಅದೆಲ್ಲ ಯಕ್ಷಗಾನ ಎಲ್ಲ ಮತ್ತು ಮನೆಯಲ್ಲಿ ಅವರು ಮೇಳದವರು ಅದು ಪೂಜೆ ಗಣಪತಿ ಎಲ್ಲ ಬರುತ್ತೆ, ಅದನ್ನೆಲ್ಲ ತಂದು ಮನೆಯಲ್ಲಿ ನಾವು ಮಾಡುವಾಗ ತುಂಬ ಕ್ಲೀನಾಗಿರಬೇಕು. ನಾವು ನಾನ್ ವೆಜ್ ತಿನ್ನೋರಲ್ವಾ, ಹಾಗಾಗಿ ದೇವರಿಗೆಲ್ಲ ತುಂಬ ಮಂದಾರ್ತಿ ಮಾಡಿದ್ದು ನಾವು ತುಂಬ ಕ್ಲೀನಾಗಿರಬೇಕು ಅಂತಾರಲ್ಲ, ಆವಾಗೆಲ್ಲ ಜಾಸ್ತಿ ಹೀಗೆ ಮಾಡ್ತೀವಿ. ಇದೆಲ್ಲ ಸಗಣಿ ಎಲ್ಲ ಒಡೆದು ಎಲ್ಲ ಮಾಡ್ತೀವಿ. ಈ ಥರ ನೋಡಿ ಎಲ್ಲ ಆದಮೇಲೆ ಹೀಗಾಯಿತು ನೋಡಿ. ಇದು ಸ್ವಲ್ಪ ಈ ಕಡೆ ಬಿಸಿಲು ಹೊಡಿಲಿಲ್ಲ, ಹಾಗಾಗಿ ಹಾಗೇ ಇದೆ ಒದ್ದೆ. ಈ ಕಡೆ ಬಿಸಿಲು ಹೊಡೆದಿದ್ದು ನೋಡಿ ಚೆನ್ನಾಗಾಗಿದೆ. ಖುಷಿ ಆಗುತ್ತೆ ಸ್ನೇಹಿತರೆ, ಒಂದು ಸಾರಿ ಈ ಥರ ಎಲ್ಲ ಮಾಡಿ ಆಮೇಲೆ ಒಣಗಿದ ಮೇಲೆ ಚೆನ್ನಾಗಾಗುತ್ತೆ, ಕ್ಲೀನ್ ಆಗುತ್ತೆ, ಖುಷಿಯಾಗುತ್ತೆ ನೋಡೋಕ್ಕೆ. ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ತನಕ ಎಂಡುವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.